ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಕೃಷ್ಣೇಗೌಡನ ಆನೆ ಅಧ್ಯಾಯ 4ರಲ್ಲಿ ದುರ್ಗಪ್ಪ ತೇಜಸ್ವಿ ಅವ್ರಿಗೆ ಶಿವೇಗೌಡರ ಸಾಮಿಲಲ್ಲಿ ಏನೇನಾಯಿತು, ಡ್ರೈವರು ಯಾವ ರೀತಿ ಸತ್ತೋದ್ರು, ಅದನ್ನು ಯಾವ ರೀತಿ ಮುಚ್ಚಾಕಿದ್ರು, ಮತ್ತು ಆನೆ ಬಗ್ಗೆ ಎಲ್ಲ ಸ್ವಲ್ಪ ಕಂಪ್ಲೇಂಟ್ ಹೇಳ್ತಾನೆ ಬಂದು. ಅದೇ ರೀತಿ ಇಲ್ಲಿ ಅಧ್ಯಾಯ 5ರಲ್ಲೂ ಕೂಡ ಕಂಪ್ಲೇಂಟ್ ಇದೆ, ಆನೆಯ ಬಗ್ಗೆ ಕೂಡ ಇದೆ. ಆದರೆ ಇಲ್ಲಿ ಹೆಚ್ಚಿನದಾಗಿ ಹುಚ್ಚುನಾಯಿಗಳ ಬಗ್ಗೆ, ಆ ಇಂಜೆಕ್ಷನ್ನು, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತಾರೆ. ತಿಳಿಯೋಣ ಬನ್ನಿ. ತೇಜಸ್ವಿ ಅವರು ಎಲೆಕ್ಟ್ರಿಕ್ ಬಿಲ್, ಕರೆಂಟ್ ಬಿಲ್ ಕಟ್ಟೋದಕ್ಕೋಸ್ಕರ ಹೋಗ್ತಾಯಿದ್ರು. ಅದೇ ಹೋಗ್ತಾ ದಾರಿಯಲ್ಲಿ ವೆಟರ್ನರಿ ಆಸ್ಪತ್ರೆ ಸಿಗುತ್ತೆ. ಆ ವೆಟರ್ನರಿ ಆಸ್ಪತ್ರೆ ಹತ್ರ ಹೋಗ್ತಿರ್ಬೇಕಾದ್ರೆ ಆಸ್ಪತ್ರೆ ಎದುರಿಗೆ ಪೋಸ್ಟ್ಮ್ಯಾನ್ ಜಬ್ಬಾರ್ ಕಾಣಿಸ್ತಾರೆ. ಜಬ್ಬಾರ್ ಅಂತಂದೇಳಿ ಇನ್ನೊಂದು ಪಾತ್ರ, ಪೋಸ್ಟ್ಮ್ಯಾನ್ ಅವರು. ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಮುಂದೆ ಹೋಗ್ತಾರೆ. ಪೋಸ್ಟ್ಮ್ಯಾನ್ ಜಬ್ಬಾರು ಇವ್ರಿಗೆ ಯಾವಾಗಲೂ ಸಿಗಲೇಬೇಕಲ್ಲ, ಯಾಕಂದರೆ ಇವರು ಸಾಹಿತಿ ಆಗಿರೋದ್ರಿಂದ ಏನಾದರೂ ಪತ್ರಗಳು, ಲೆಟರ್ಸ್ ಬರ್ತಿದ್ವು. ಹಂಗಾಗಿ ಆ ಪೋಸ್ಟ್ ಕೊಡೋದ್ರ ಜೊತೆಗೆ ಅವನು ಸ್ವಲ್ಪ ಅದೊಂದೇ ಸಾಕಾಗಲ್ಲ ಅಂತಂದೇಳಿ ಪೇಪರು, ಮ್ಯಾಗ್ಝೀನು ಇದೆಲ್ಲ ಏಜೆನ್ಸಿನ ಮಾಡಿಕೊಂಡು ಚೀಲದಲ್ಲಿ ತುಂಬಿಕೊಂಡು ಒಳ್ಳೆ ಅಗಸ್ರು ಕತ್ತೆ ಥರ ತುಂಬ ಲೋಡನ್ನು ಹಾಕ್ಕೊಂಡು ಎರಡೂ ಕಡೆ ಆ ಲೂನಾ ಗಾಡಿಗೆ ಎರಡೂ ಕಡೆ ನೇತಾಕ್ಕೊಂಡು ಹೋಗ್ತಿದ್ದ. ಅವನ ಕೆಲಸ ಅಂಥದ್ದಾಗಿತ್ತು. ಯಾರ್ದು? ಪೋಸ್ಟ್ಮ್ಯಾನ್ ಜಬ್ಬಾರ್ದು. 3 ದಿನದಿಂದ ಪೋಸ್ಟೇ ಕೊಟ್ಟಿರಲಿಲ್ಲ ತೇಜಸ್ವಿ ಅವ್ರಿಗೆ. ಯಾವಾಗ ಆಕ್ಷೇಪಣೆ ಮಾಡಿದ್ರು ಕೂಡ, ಒಂದು ಕೇಳಿದ್ರು ಕೂಡ, ಅಯ್ಯೋ ಯಾವ ಮದುವೆ ಮನೆಗಾಗದೆ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ ಅಂತಂದೇಳಿ ಈ ಥರ ಹೇಳ್ಬಿಡ್ತಿದ್ದ. ಅದನ್ನೇನು ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ, ಹೋಗಲ್ಲ ಏನಿಲ್ಲ ಅಂತಂದೇಳಿ ಅಸಡ್ಡೆಯಿಂದ ಹೇಳ್ತಿದ್ದ. ಇದು 2 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ತಾರೆ. ಇದೇ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡೆ ಮಿಡಲಲ್ಲೆಲ್ಲ ಹೇಳ್ತಾ, ಬೇರೆ ಅಧ್ಯಾಯಗಳಲ್ಲೂ ಇದೇ ರೀತಿ ಮಾಡ್ತಾ ಬಂದಿದ್ದೀನಿ. ಇದನ್ನು ಕೂಡ ಅದೇ ರೀತಿ ನೋಡೋಣ. ಹಿಂಗೆ ಆ ಜಬ್ಬಾರ್ನ ನೋಡ್ತಿರ್ಬೇಕಾದ್ರೆ ವೆಟರ್ನರಿ ಆಸ್ಪತ್ರೆ ಇದ್ದರು. ಹಂಗಿದ್ದವನು ಇವರು ನೋಡ್ತಿದ್ದಂಗೆ ಕುಂಟ್ಕೊಂಡು ತೇಜಸ್ವಿ ಇವ್ರ ಹತ್ರ ಬರ್ತಾನೆ. ಆ ಜಬ್ಬಾರ್ದು ಮತ್ತು ಲೈನ್ಮ್ಯಾನ್ ದುರ್ಗಪ್ಪನ ರೀತಿಯಲ್ಲೇ ಒಂಥರ ತೊಂದರೆಗೆ ಸಿಗಾಕ್ಕೊಂಡಿದ್ದ ಅವನು ಕೂಡ. ಲೈನ್ಮ್ಯಾನ್ ದುರ್ಗಪ್ಪ ಹಿಂಗೆ ಅವನಿಗೆ ಕೆಲಸ ಎಲ್ಲ ಒಂಥರ ಜಿಗುಪ್ಸೆ ಬಂದಿತ್ತು. ಆ ಲೈನು ಇನ್ನೊಂದು ಮತ್ತೊಂದು ಯಾವಾಗಲೂ ಪ್ರಾಬ್ಲಮ್ ಕೊಡೋದು, ಅದೇ ಥರ ಇವೊಂದೊಂದು ಪ್ರಾಬ್ಲಮ್. ಏನು ಹೆಸ್ರಿಗೆ ಮಾತ್ರ ಒಂದು ಗೌರ್ನಮೆಂಟ್ ಕೆಲಸ, ಅದರಲ್ಲೂ ಸೆಂಟ್ರಲ್ ಗೌರ್ನಮೆಂಟ್ ಕೆಲಸ. ಯಾವುದು? ಪೋಸ್ಟ್ಮ್ಯಾನ್ದು. 16 ವರ್ಷದಿಂದ ಕೆಲಸ ಮಾಡ್ತಾವನೆ, ಆದರೆ ಟೆಂಪ್ರವರಿನೇ. ಇವತ್ತು ನಾಳೆನೋ ಪರ್ಮನೆಂಟ್ ಆಗ್ಬೋದು ಅಂತಂದೇಳಿ ಟೆಂಪ್ರವರಿ ಬರೀ ಒಂದು 60 ರೂಪಾಯಿ ಸಂಬಳ ಅವತ್ತಿಗೆ. ಈ ಸಂಬಳದಿಂದ ಹೊಟ್ಟೆ ಹೊರೆಯೋದಕ್ಕೆ, ಜೀವನ ಮಾಡೋದಕ್ಕೆ ಕಷ್ಟ ಅಂತಂದೇಳಿ ಒಂದು 108 ಪತ್ರಿಕೆಗಳು, ಸುಮಾರು 108 ಪತ್ರಿಕೆಗಳ ಏಜೆನ್ಸಿನ ಕೂಡ ತಗೊಬಿಟ್ಟಿದ್ದ. ಆ ಪೋಸ್ಟ್ ಕೊಡ್ಬೇಕಾದ್ರೆ ಅಲ್ಲೆಲ್ಲ ಕೂಡ ಅವ್ರನ್ನ ಚಂದಾದಾರನಾಗಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೇಪರ್ ತೊಗೊಳ್ಳಿ, ಈ ಥರ ಎಲ್ಲ ಮ್ಯಾಗ್ಝೀನು, ಪೇಪರ್ ಎಲ್ಲ ಓದ್ಕೊಂಡು ತಿರುಗ್ತಿದ್ದ. ಎಷ್ಟು ಅಂತ ನಡ್ಕೊಂಡು ಓಡೋಕ್ಕೆ ಸಾಧ್ಯ ಅಂತಂದೇಳಿ ಮುಂದಿನ ದಿನಗಳಲ್ಲಿ ಲೂನಾ ಕೂಡ ತಗೊಳ್ತಾನೆ. ಅವನು ಯಾವಾಗಲೂ ಓಡಾಡಿದ್ದು, ಪ್ರತಿದಿನ ಎಷ್ಟು ಕಿಲೋಮೀಟ್ರ್ ಓಡಾಡ್ತಿದ್ದ ಅಂತಂದೇಳಿ ಅದು ಒಂದು ಲೆಕ್ಕಾಚಾರ ಹಾಕಿ ಅದ್ರ ಬಗ್ಗೆ ಕೂಡ ಹೇಳ್ತಾರೆ ನೋಡಿ. ದಿನ ಬೆಳಗಾದರೆ ಅವನು 18 ಕಿಲೋಮೀಟ್ರ್ ಹೋಗಿ ಬರಬೇಕಾಗಿತ್ತು. ಎಷ್ಟು? 18 ಕಿಲೋಮೀಟ್ರು. ಹಿಂಗೆ ಒಂದು ಇವರು ಹೊಸ್ದಾಗ ಒಂದು ಕ್ಯಾಲ್ಕುಲೇಟರ್ ತೊಗೊಂಡಿದ್ರಂತೆ, ಅದಕ್ಕೆ ಲೆಕ್ಕ ಹಾಕಿ ನೋಡಿದ್ರು. 12 ವರ್ಷದಿಂದ 18 ಕಿಲೋಮೀಟ್ರ್ ಹೋಗ್ತಿದ್ದ ಬರ್ತಿದ್ನೆಲ್ಲ, ಅದನ್ನೆಲ್ಲ ಲೆಕ್ಕ ಹಾಕಿ ನೋಡಿದ್ರೆ 2 ಲಕ್ಷ ಕಿಲೋಮೀಟ್ರ್ ನಡೆದಿದೆಯಾ ಅಂತ ಹೇಳಿದ್ರಂತೆ. ಈ 2 ಲಕ್ಷ ಕಿಲೋಮೀಟ್ರನ್ನ ನೀನು ಮೂಗಿನ ನೆಟ್ಟಿಗೆ ಏನಾದರೂ ನಡೆದಿದ್ರೆ ಒಂದು ಭೂಮಂಡಲನೇ ಸುತ್ತು ಬರ್ಬೋದಿತ್ತು ಅಂತಂದೇಳಿ ಹೇಳೇಬಿಟ್ರು. ಇದನ್ನೆಲ್ಲ ಕೇಳಿ ಮುಖ ಒಂಥರ ಹಿಂಚ್ಕೊಂಡ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ಅವರನ್ನು ಕೂಡ ಶಪಿಸ್ತಾನೆ ಜಬ್ಬಾರು. ಏನೇನು ಕೆಲಸ ಒಂದು ಹೆಂಗಾಗೋಗಿತ್ತು. ಮೂಡಿಗೆರೆ ಯಾಕೆ ಅಷ್ಟೊಂದು ಅವನಿಗೆ ಕೆಲಸ ಹೆಚ್ಚಾಯಿತು ಅಂದರೆ, ಆ ಮೂಡಿಗೆರೆ ಆಧುನೀಕರಣ ಆಯ್ತಾ ಬಂತಲ್ಲ, ಏನೋ ಮಾಡ್ರನೈಸ್ ಆಗ್ತಾ ಬಂತು. ಅಲ್ಲಿ ಟೆಲಿಫೋನ್ ಎಕ್ಸ್ಚೇಂಜು, ವಿದ್ಯುತ್ತು ಇವೆಲ್ಲ ಬಂದಂಗೆ
ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೂಡ ಅದರ ಸೇವೆಯನ್ನು ಸರ್ವಿಸನ್ನು ವಿಸ್ತಾರ ಮಾಡ್ತಾ ಬಂತು. ಎಲ್ಲೆಲ್ಲಿ ಹ್ಯಾಂಡ್ ಪೋಸ್ಟ್ ಬಿದರಳ್ಳಿ ಎಲ್ಲ ಕಡೆ ಒಂದೊಂದು ಕೆಂಪು ಪೋಸ್ಟ್ ಬಾಕ್ಸ್ ಇದ್ವಲ್ಲ ಅವನ್ನ ನೇತಾಕ್ಬಿಡೋದು. ಪೋಸ್ಟ್ ಆಫೀಸ್ ಯಾಕೆ ತೆರೆಯೋ ಬದಲು ಪೋಸ್ಟ್ ಬಾಕ್ಸ್ ಆದರೆ ಕಡಿಮೆ ಖರ್ಚಲ್ವಾ ಅಂತ ಇದನ್ನು ಮಾಡಿಕೊಂಡು ಕೆಲಸ ಮುಗಿಸ್ಕೊಬಿಡ್ತಿದ್ರು ಅವರು. ಆ ಪೋಸ್ಟ್ಮ್ಯಾನ್ ಜಬ್ಬಾರ್ ಸಾಹೇಬ ಇದನ್ನೆಲ್ಲ ಪೋಸ್ಟ್ ಕೊಡೋದಲ್ಲದೆ ಪ್ರತಿದಿನ ಪೋಸ್ಟ್ ಬಾಕ್ಸ್ ಇರೋ ಕಡೆ ಹೋಗಬೇಕು, ಅಲ್ಲಿ ಬಾಕ್ಸಲ್ಲಿ ಇರೋವಂಥ ಲೆಟರ್ನ ಸಂಗ್ರಹ ಮಾಡಬೇಕು, ಕಲೆಕ್ಟ್ ಮಾಡಿಕೊಂಡು ಹೆಡ್ ಆಫೀಸ್ಗೂ ಕೊಡಬೇಕಾಗಿತ್ತು. ನಡ್ಕೊಂಡು ಸೈಕಲ್ನೆಲ್ಲ ಹೋಗಿ ಸುಸ್ತಾಗೋದು ಯಾಕೆ ಅಂತಂದೇಳಿ ಒಂದು ಸೆಕೆಂಡ್ ಹ್ಯಾಂಡು ಲೂನಾ ಮೋಪೆಡ್ ಅಂತಂದೇಳಿ ತಗೊಳ್ತಾನಂತೆ. ಅದು ಕೂಡ ಒಂದು ಸಾಲದ ಸ್ಕೀಮ್ ಸಿಗುತ್ತೆ, ಲೋನ್ ಸ್ಕೀಮು. ಆ ಸ್ಕೀಮ್ ಸಿಕ್ಕಿದ್ದಕ್ಕೆ ತಗೊಂಡ. ಅವನೇನೋ ಯೋಚನೆ ಮಾಡ್ಕೊಂಡು ತಗೊಂಡ. ಏನಂತ? ಮೂಡಿಗೆರೆಯಿಂದ ಬಿದರಳ್ಳಿಗೆ ಡೌನು ಇಳಿಜಾರು, ಹಂಗಾಗಿ ಸ್ಟಾರ್ಟ್ ಮಾಡೋದೇ ಬೇಕಾಗಿಲ್ಲ, ಪೆಟ್ರೋಲ್ ಖರ್ಚಿಲ್ಲ ಏನಿಲ್ಲ ಅಂತ ಹಂಗೆ ಉಳಿತಾಯ ಆಗುತ್ತೆ ಅಂತ ಹೋಗ್ಬೋದು ಅಂತ. ಆದರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಮತ್ತೆ ವಾಪಸ್ ಬರಬೇಕಲ್ಲ. ಆ ಮೂಡಿಗೆರೆಗೆ ಬರಬೇಕಾದ್ರೆ ಅದು ಅಪ್ಪಲ್ಲಿ ಉಬ್ಬಿನಲ್ಲಿ ಕಿರ್ರೋ ಅಂತ ನೆಲ ಎಲ್ಲ ರಸ್ತೆ ಎಲ್ಲ ಪರ್ಚಂಗೆ ಸೌಂಡ್ ಮಾಡ್ತಿತ್ತಂತೆ. ಅಂದರೆ ಅವಾಗೇನು ಹೋಗ್ಬೇಕಾದ್ರೆ ಎಷ್ಟು ಉಳಿದಿರ್ತಿತ್ತು ಪೆಟ್ರೋಲು ಅದೆಲ್ಲ ಸೇರಿಸಿ ಕುಡಿದು ಬಿಡ್ತೈತೆ ಅಂತಂದೇಳಿ ಅಂದಾಜು ಅವನಿಗಿರಲೇ ಇಲ್ಲ ಅಂತ ನಿರೂಪಕರು ತೇಜಸ್ವಿ ಅವರು ಹೇಳ್ತಾರೆ. ಇಷ್ಟೆಲ್ಲ ಒಂದು ತೊಂದರೆಗಳು. ಅದೇ ಥರ ಅವನ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ವೆಟರ್ನರಿ ಆಸ್ಪತ್ರೆ ಎದುರೇ ಕುಂತ್ಕೊಂಡು ಇವ್ರ ಹತ್ರ ಬಂದಾಗ ಕೇಳಿದ್ರು ತೇಜಸ್ವಿ ಅವರು, ಏನಯ್ಯ ಜಬ್ಬಾರ್, 4 ದಿನದಿಂದ ನಿನ್ನ ಮುಖನೇ ನೋಡಲಿಲ್ವಲ್ಲೋ ಅಂತ ಕೇಳಿದ್ರು. ಅದಕ್ಕೆ ಹೇಳ್ತಾನೆ, ಏನು ಮಾಡ್ತೀರಾ ಸರ್, ನಮ್ಮ ಪರಿಸ್ಥಿತಿ ಹೆಂಗಿದೆ, ಹ್ಯಾಂಡ್ ಪೋಸ್ಟ್ನಲ್ಲಿ ಒಂದು ನಾಯಿ ಕಚ್ಚಿಬಿಡ್ತು ಸರ್, ಅದಕ್ಕೆ ಇಂಜೆಕ್ಷನ್ ತಗೊಳ್ಬೇಕಾಗಿತ್ತು ಅಂತಂದೇಳಿ 4 ದಿನದ ಪೋಸ್ಟ್ ಕಂತೆಲ್ಲ ಕೊಟ್ಬಿಡ್ತಾನೆ ಒಟ್ಟಿಗೆ. ಅದಕ್ಕೆ ಇಂಜೆಕ್ಷನ್ ತಗೊಳ್ಳೋದೇನೋ ಸರಿ, ಇದೇನಿದೆ ಈ ಕತೆ ಅಂತಂದೇಳಿ, ಅಲ್ಲ ಈ ನಾಯಿ ಕಚ್ಚಿ ಇಂಜೆಕ್ಷನ್ ತೊಗೊಳೋದಕ್ಕೂ ನೀನು ಪೋಸ್ಟ್ ಡೆಲಿವರಿ ಕೊಡದೆ ಜೋಳಿಗೆ ಹಾಕ್ಕೊಂಡು ಓಡಾಡೋದಕ್ಕೂ ಏನು ಸಂಬಂಧ ಅಂತಂದೇಳಿ ಸ್ವಲ್ಪ ಜೋರು ಮಾಡಿದ್ರು. ಅದಕ್ಕೇನಾದ್ರದ್ದು ಮಾಡ್ಕೋಬೇಕು ಪರಿಹಾರ, ಕೆಲಸ ಮಾಡಬೇಕಲ್ಲ ಅಂತ ಹೇಳ್ತಾನೆ. ಅವಾಗ ಅದಕ್ಕೆ ಉತ್ತರ, ಏನು ಮಾಡ್ತೀರಾ ಸರ್, ಹುಚ್ಚು ನಾಯಿಗಳು ಹೆಚ್ಚಾಗ್ಬಿಟ್ಟವೆ, ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಬೇರೆ ಇಲ್ವಂತೆ. ನಮ್ಮ ಆಸ್ಪತ್ರೆಯಲ್ಲಿ ಅಂದರೆ ಮನುಷ್ಯರ ಆಸ್ಪತ್ರೆ, ಹೆಲ್ತ್ ಸೆಂಟರ್ಗಳಲ್ಲಿ. ಅದಕ್ಕೆ ಚಿಕ್ಕಮಗಳೂರು ಕೂಡ ಹೋಗಿದ್ದೆ, ಅಲ್ಲೂ ಖರ್ಚಾಗಿ ಹೋಗಿದೆಯಂತೆ. ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಲ್ಲೂ ಇಲ್ಲ, ಜಿಲ್ಲಾ ಆಸ್ಪತ್ರೆಯಲ್ಲಿ. ಯಾರೋ ಹೇಳಿದ್ರು ಹಿಂಗೆ, ಎಲ್ಲಿ ವೆಟರ್ನರಿ ಆಸ್ಪತ್ರೆ, ಪಶು ಆಸ್ಪತ್ರೆಯಲ್ಲಿ ಸಿಗ್ಬೋದು, ಇರ್ತವೆ ಅಂತ. ಅದಕ್ಕೆ ಈ ಕಡೆ ಬಂದೆ ಅಂತಂದೇಳಿ. ಪೋಸ್ಟ್ ಕೊಡೋಕೆ ಹೋದರೆ ಏನು ಮಾಡೋದು, ಎಲ್ಲಿ ಹೋದ್ರೂ ಮನೆಗಳ ಮುಂದೆ 4 ನಾಯಿ ಮಲಗಿರ್ತವೆ. ಅದು ಯಾವ ಕಳ್ಳರನ್ನ ಕಾದ್ಕೊಂಡು ಕೂತಿರ್ತವೇನೋ. ಪ್ರತಿ ವರ್ಷ ಒಂದೆಲ್ಲ ನಾಯಿ ಕಚ್ಚುತ್ತೆ ನೋಡಿ ನನಗೆ ಅಂತಂದೆಲ್ಲ ಅವನ ಸಮಸ್ಯೆಗಳನ್ನೆಲ್ಲ ಸರಮಾಲೆಯಾಗಿ ಹೇಳ್ತಾ ಬಂದ. ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ. ಅದಕ್ಕೆ ನಾನು ಅದು ಹುಚ್ಚು ನಾಯೋ ಅಲ್ಲಿ ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೊಬಿಡ್ತೀನಿ ಅಂತಂದು ಹೇಳ್ದ. ಇದು ಒಂದು ಸಂದರ್ಭದ ಪ್ರಶ್ನೆ. 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೊಬಿಡ್ತೀನಿ ಅಂತ ಮೊದಲೇ ಅಡ್ವಾನ್ಸ್ ಆಗಿ, ಅದು ಯಾವುದು ಹುಚ್ಚು ನಾಯಿ ಏನಾದರೂ ಆಗಿರಲಿ ಅಂತ ಹಿಂಗೆಲ್ಲ ಮಾತಾಡಿಕೊಂಡು ಅಲ್ಲಿ ಆಪೋಸಿಟ್ ಸೈಡು ವೆಟರ್ನರಿ ಹಾಸ್ಪಿಟಲ್ ಆಪೋಸಿಟ್ ಸೈಡಿಂದ ಹೋಗ್ತಾ ಇರಬೇಕಾದ್ರೆ ಆ ಸ್ಟಾಕ್ ಮ್ಯಾನ್ ಪುಟ್ಟಯ್ಯ, ಯಾವ ಸ್ಟಾಕ್ ಮ್ಯಾನು, ವೆಟರ್ನರಿ ಹಾಸ್ಪಿಟಲ್ ಸ್ಟಾಕ್ ಮ್ಯಾನ್, ಆ ಪುಟ್ಟಯ್ಯ ಅಲ್ಲೇ ಗೇಟ್ಗೆ ವಾಲ್ಕೊಂಡು ಹೋಗಿ ಬರೋರ್ನೆಲ್ಲ ನೋಡಿಕೊಂಡು ಹಲ್ಕಿರ್ಕೊಂಡು ನಿಂತಿದ್ದ. ಅವಾಗ ಜಬ್ಬಾರ್ ಇಂಜೆಕ್ಷನ್ ವಿಚಾರ ಎತ್ತುತ್ತಾನಲ್ಲ, ಇಂಜೆಕ್ಷನ್ ಬೇಕು ಅಂತ, ಅದನ್ನು ಕೇಳ್ಕೊಂಡು ಇವ್ರ ಮಾತಿಗೆ ಬರ್ತಾನೆ. ಹುಚ್ಚುನಾಯಿ ಇಂಜೆಕ್ಷನ್ ಏನೋ ಇದೆ, ಆದರೆ ಅದು ಗ್ಯಾರಂಟಿ ಇಲ್ಲ ಅಂತಂದೇಳಿ ಪುಟ್ಟ ಹೇಳ್ತಾನೆ ಸ್ಟಾಕ್ ಮ್ಯಾನ್. ದನ ಎಮ್ಮೆಗಾದರೆ ಏನೋ ರಿಸ್ಕ್ ತಗೊಂಡು ಧೈರ್ಯ ಮಾಡಿ ಚುಚ್ಬೋದು, ಆದರೆ ಮನುಷ್ಯರ ವಿಷಯಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. 1 ವಾರದಿಂದ ನಮಗೆ ಕರೆಂಟ್ ಇಲ್ಲ ನೋಡಿ, ಒಂದಕ್ಕೊಂದು ಹೆಂಗೆ ಕನೆಕ್ಷನ್ ಹೋಗುತ್ತೆ.
ಇಲ್ಲಿ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಮೇಲೆ ಕೂಡ ಕಂಪ್ಲೇಂಟ್ ಹೇಳ್ತಾರೆ. ರೆಫ್ರಿಜರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿರ್ತೀವಿ, ಫ್ರಿಡ್ಜು. ಕರೆಂಟ್ನವ್ರಿಗೆ ಏನು ಗೊತ್ತಾಗುತ್ತೆ ಹೇಳಿ ಅವೆಲ್ಲ. ಒಟ್ಟಿನಲ್ಲಿ ಲೈನ್ ಟ್ರಬಲ್ ಇದೆ ಅಂತ ಕತೆ ಹೇಳ್ಕೊಂಡು ಕರೆಂಟ್ ತೆಗೆದು ಬಿಡ್ತಾರೆ. ಯಾರ್ಯಾರಿಗೆ ಎಷ್ಟು ನಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಸರ್ ಅವರು. ನಿಮ್ಮಂಥವ್ರು ಚೆನ್ನಾಗಿ ಉಗಿಬೇಕು ಸರ್, ಇಲ್ದಿದ್ರೆ ಸರಿ ಹೋಗಲ್ಲ. ನಮ್ಮಂಥವ್ರ ಮಾತಿಗೆ ಅವರು ಬಿಲ್ಕುಲ್ ಬಗ್ಗಲ್ಲ ಅಂತಂದೇಳಿ ಇವತ್ತು ಉಚ್ಚನಾಯಿ ಕಚ್ಚಿದೆ ಅಂತ ಸುಮಾರು ದನಗಳು ಬಂದಿದ್ವು. ಈ ಥರ ರೆಫ್ರಿಜರೇಟರ್ ಕೆಲಸ ಮಾಡ್ತಿಲ್ಲ, ಸಿರಮ್ ಎಲ್ಲ ಕೆಟ್ಟೋಗಿದೆ ಅಂತಂದೇಳಿ ಅವ್ರನ್ನೆಲ್ಲ ವಾಪಸ್ ಕಳಿಸ್ದೆ. ಹೊಸ ಸಿರಮ್ ಕಳಿಸೋದಕ್ಕೆ ಕೂನೂರಿಗೆ ಇಂಡೆಂಟ್ ಹಾಕಿದ್ದೀನಿ. ಈ ಥರ ಎಲ್ಲ ಎಷ್ಟೊಂದು ವಾಪಸ್ ಕಳಿಸಿದ್ದಾಯಿತು. ಇನ್ನು ಹೊಸದು ಸಿರಮ್ ಬರಬೇಕು, ಅಂದರೆ ಲಸಿಕೆ. ಅದನ್ನು ಕೂನೂರಿಗೆ ಇಂಡೆಂಟ್ ಕಳಿಸಿದ್ದೀವಿ. ಅವ್ರು ಕಳಿಸೋದು ಯಾವಾಗಲೂ ಏನು ಅಂತಂದೇಳಿ ಪುಟ್ಟ ಈ ಥರ ಪ್ಲೇಟ್ ಹಾಕ್ಬಿಟ್ಟು, ಅಂದರೆ ಒಬ್ಬರಿಂದ ಒಬ್ಬರ ಮೇಲೆ ದೂರ ಹೇಳೋದು. ಇವರೆಲ್ಲರ ಮಾತುಕತೆ ಇದೆಲ್ಲ ಕೇಳಿ ಈ ಕಂತ್ರಿ ನಾಯಿಗಳು ಅಂದರೆ ಯೋಚನೆ ಮಾಡ್ಬೇಕು ನೀವು. ಬರೀ ನಾಯಿಗಳು ಅಷ್ಟೇ ಅಲ್ಲ, ಮಾನವ ರೂಪದಲ್ಲಿರೋ ಕಂತ್ರಿ ನಾಯಿಗಳು ಎಲ್ಲ ಕೂಡ ಅವ್ರ ಕಣ್ಮುಂದೆ ಬಂತು. ಇಲ್ಲಿ ದಾರಿಯಲ್ಲಿ ನಡೆದೋದ್ರೆ ಮಾರಿಗೊಂದರಂತೆ ಬಾರು ಸ್ವಲ್ಪ ದೂರ ಹೋದ್ರೂ ಸಾಕು, ಒಂದು 4-5 ಅಡಿಗೆಲ್ಲ ಕಂತ್ರಿ ನಾಯಿಗಳು ತುಂಬ ಮಲಿಕೊಂಡು ಗೊರಕೆ ಹೊಡಿತಾ ಇರ್ತವೆ, ನೋಡ್ಬೋದು. ಅದ್ರ ಜೊತೆಗೆ ಒಂದೊಂದು ಹೆಣ್ಣಾಯಿ ಹಿಂದೆ 10-15 ನಾಯಿಗಳು, ಕೆಲವೊಂದು ಟೈಮು ಒಂದು ಹೆಣ್ಣು ನಾಯಿ ಹಿಂದೆ 10-15 ನಾಯಿಗಳು ಓಡಾಡ್ತವೆ. ಆ ಥರ ಕಚ್ಚಾಡ್ತಾ ಎಷ್ಟೋ ಸರಿ ಲಾರಿ ಬಸ್ಸು ಇವಕ್ಕೆಲ್ಲ ಪ್ರಾಬ್ಲಮ್ ಕೊಡ್ತವೆ, ವೆಹಿಕಲ್ಗೆಲ್ಲ ಸಂಚಾರ ಮಾಡೋದಕ್ಕೆ. ರಾತ್ರಿ ನೋಡಿದ್ರೆ ಒಳ್ಳೆ ಕಾಡಿನ ನರಿಗಳು ಹೆಂಗೆ ಕೂಗ್ತಾವೋ ಅದೇ ಥರ ಹೂಳಿಡ್ಕೊಂಡು ಸ್ಮಶಾನದ ಕಡೆ ಬರೆಸ್ತವೆ. ಅಲ್ಲೆಲ್ಲ ಸ್ಮಶಾನದ ಥರ ಅನಿಸ್ಬೇಕು, ಆ ಥರ ಭಯ ಹುಟ್ಟಿಸ್ತವೆ. ಇನ್ನು ಮಳೆಗಾಲದಲ್ಲಂತೂ ಕೇಳೋದೇ ಬೇಡ. ಮಳೆಗಾಲ ಶುರುವಾದರೆ ಈ ಹಲಸಿನ ಹಣ್ಣು ಚೆನ್ನಾಗಿ ಮಳೆಗೆ ನೆನ್ಕೊಂಡು ಬೀಳ್ತಿರ್ತವೆ. ಅದನ್ನು ತಿಂದು ಮುಸುಡಿ ಬಾಯಿನೆಲ್ಲ ಮೇಣ ಅಂಟಿಸ್ಕೊಂಡು ಹೆಂಗೆ ನೋಡೋದಕ್ಕೆ ಭಯ ಆಗಬೇಕು, ವಿಕಾರವಾಗಿ ಕಾಣಿಸ್ತಿರ್ತವೆ. ಎಲ್ಲ ಹುಚ್ಚುನಾಯಿಗಳ ಥರನೇ ಕಾಣಿಸ್ತಿರ್ತವೆ. ಹಲಸಿನ ಸಿಪ್ಪೆ ತಿಂದ್ಕೊಂಡು ಬರ್ತಿರ್ತವೆ. ದನಗಳಿಗೆ ಏನಾದರೂ ಕಚ್ಚಿ ಈ ಥರ ಕಚ್ಚೋದು, ಎಷ್ಟೋ ದನಗಳಿಗೆಲ್ಲ ರೇಬಿಸ್ ರೋಗ ಬಂದು ಸಾಯ್ತವೆ. ದನಗಳೆಲ್ಲ ತಿಂದ್ಕೊಂಡು ಬಂದಿರ್ತವಲ್ಲ, ಅದ್ರ ಬಾಯಿ ಅದು ಹಲಸಿನ ಹಣ್ಣು ತಿನ್ನೋಕ್ಕೆ ಕಚ್ಚೋಕ್ಕೆ ಹೋಗೋದು, ಹೀಗೆಲ್ಲ ಬಂದು ದನಗಳಿಗೂ ಕೂಡ ತೊಂದರೆ ಆಗಿ ಸಾಯ್ತವೆ. ಇದೆಲ್ಲ ಸ್ಟಾಕ್ಮನ್ ಪುಟ್ಟಯ್ಯ ವಿಚಾರಗಳನ್ನು ಹೇಳ್ದ. ಇದೆಲ್ಲ ಕೇಳ್ತಾ ಇವ್ರಿಗೆ ಕೋಪ ಏರ್ತಾ ಹೋಯ್ತು. ಯಾರಿಗೆ? ತೇಜಸ್ವಿ ಅವ್ರಿಗೆ. ಇನ್ನು ಮುಂದೆ ಕೇಳ್ತಾ ನೋಡಿ ಸರ್, ಈ ಊರಿನ ಮುನ್ಸಿಪಾಲ್ಟಿಯವರು ಸ್ವಲ್ಪವೂ ಜವಾಬ್ದಾರಿ ಇಲ್ಲದ ಜನ ಅಂತ ಹೇಳ್ತಾರೆ ಅವರ ಚಿಕ್ಕಮಗಳೂರು ಭಾಷೆಯಲ್ಲಿ. ಮುನ್ಸಿಪಾಲ್ಟಿ ಅವ್ರಿಗೆ ಇದೆಯಲ್ಲ, ಅವ್ರಿಗೆ ಏನು ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಇವರಿಂದ ಮತ್ತೆ ಏನೋ ಆಗದಿದ್ರೂ ಪರವಾಗಿಲ್ಲ, ಅಂದರೆ ಏನಂತ ದೊಡ್ಡ ಕೆಲಸ ಮಾಡದಿದ್ರೂ ಪರವಾಗಿಲ್ಲ. ಈ ಸ್ವಲ್ಪ ಊರಲ್ಲಿರೋ ಕಂತ್ರಿ ನಾಯಿಗಳನ್ನ ಕಡಿಮೆ ಮಾಡೋದಕ್ಕೂ ಆಗಲ್ವಾ? ನಾವು ಹುಚ್ಚು ನಾಯಿಗೆ ಸಿರಮ್ಗೆ ಖರ್ಚು ಮಾಡೋ ಹಣದಲ್ಲಿ 100ರಲ್ಲಿ 1 ಭಾಗ ಖರ್ಚು ಮಾಡಿದ್ರು, ಅಂದರೆ 1% ಖರ್ಚು ಮಾಡಿದ್ರು ಸಾಕಲ್ಲ ಸರ್? ಎಷ್ಟೊಂದು ಜೀವವನ್ನು ಉಳಿಸ್ಬೋದು. ನಾವಾದರೂ ಎಷ್ಟು ಅಂತ ದನಗಳಿಗೆ ಚಿಕಿತ್ಸೆ ಮಾಡ್ಬೋದು ಹೇಳಿ ಅಂತಂದೇಳಿ ಪುಟ್ಟಯ್ಯ ಅವನ ಪುಕಾರುಗಳನ್ನೆಲ್ಲ, ತೊಂದರೆಗಳನ್ನೆಲ್ಲ ಮುಂದುವರಿಸ್ದ. ಅವನ ವಾಕ್ ಸರಣಿ, ಅವನ ಮಾತುಕತೆಯ ಸರಮಾಲೆಗೆ ಇವ್ರ ಕೋಪ ಇನ್ನೂ ಜಾಸ್ತಿ ಆಗ್ತಾನೆ ಹೋಯ್ತು. ಅದನ್ನು ನೋಡಿ ಅವ್ರಿಗೊಂಥರ ಖುಷಿ, ಏನೋ ಮಾಡಿಸ್ಬಿಡೋಣ ಇವ್ರ ಹತ್ರ, ಮಾತುಕತೆ ಮಾಡಿಸ್ಬೋದು, ಹೋಗ್ಬೋದು ಆಫೀಸಿಗೆ ಅಂತ. ಕರೆಂಟ್ ಬಿಲ್ ಕಟ್ಟಿ ಮನೆಗೆ ಹೋಗಲು ಹೊರಟ ನನ್ನನ್ನು ಕರೆಂಟ್ ಬಿಲ್ ಕಟ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಇವರಿದ್ದರೆ, ಇವರಿಬ್ಬರು ಹಿಡ್ಕೊಂಡು ಸಮಾಜ ಸುಧಾರಕ ಅಂತಂದೇಳಿ ಎತ್ಕಟ್ಟಕ್ಕೆ ಶುರು ಮಾಡಿಬಿಟ್ರು. ಅದನ್ನ ಪರಿವರ್ತನೆ ಮಾಡೋದಕ್ಕೆ ಟ್ರೈ ಮಾಡ್ತಾವ್ರೆ, ಹೇಳ್ತಾವ್ರು ನೋಡಿ. ಅದಕ್ಕೆ ಇವರು ತೇಜಸ್ವಿ ಅವರು, ನಿಮ್ಮ ಡಾಕ್ಟರ್ಗೆ ಹೇಳ್ರಿ ಮುನ್ಸಿಪಾಲ್ ಪ್ರೆಸಿಡೆಂಟ್ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಿಸ್ಬಾರ್ದೇನ್ರಿ ಅಂತ. ಯಾರಿಗೆ ಹೇಳ್ತಿರೋದು? ಪುಟ್ಟಯ್ಯನವ್ರಿಗೆ ಹೇಳ್ತಾವ್ರೆ ತೇಜಸ್ವಿ ಅವರು. ನಿಮ್ಮ ಡಾಕ್ಟರ್ಗೆ ಹೇಳ್ಬಿಟ್ಟು ಮುನ್ಸಿಪಾಲ್ ಪ್ರೆಸಿಡೆಂಟು ಮುಂದೆ ಬರ್ತಾರೆ ಮುಂದಿನ ಅಧ್ಯಾಯದಲ್ಲಿ. ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾರೆ ಇವರೆಲ್ಲರೂ ಸೇರಿ. ಮುನ್ಸಿಪಾಲ್ ಪ್ರೆಸಿಡೆಂಟ್ಗೆ ಒಂದು ಕಂಪ್ಲೇಂಟ್ ಕೊಡಿಸ್ಬಾರ್ದಾ ಅಂತ.
ನೋಡ್ರಿ ಜಬ್ಬಾರ್ಗೂ ಹುಚ್ಚುನಾಯಿ ಕಚ್ಚಿದೆ ಅಂತೆ, ಅದಕ್ಕೆ ಕಂಪ್ಲೇಂಟ್ ಕೊಡಿಸ್ರಿ ಅಂತ. ಅದಕ್ಕೆ ಅವ್ರು ಗಾಬರಿಯಿಂದ ಇಷ್ಟೊತ್ತು ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಿದ್ರು. ಅವ್ರು ಗಾಬರಿಯಿಂದ ಹೇಳ್ತಾನೆ ಪುಟ್ಟಯ್ಯ, ಹೌದಾ ಎಲ್ಲಿ ಕಚ್ಚಿತೋ ಜಬ್ಬಾರ್ ಅಂತಂದು ಕೇಳ್ತಾನೆ. ಅಂದರೆ ಎಲ್ಲಿ ಕಚ್ಚಿತೋ ಅಂದರೆ ಅವ್ನು ಸಡನ್ ಆಗಿ ಅವ್ನು ಕೇಳಿದ್ದ ಅರ್ಥನೇ ಬೇರೆ, ಇವನು ಹೆಂಗೆ ಅರ್ಥ ಮಾಡ್ಕೊಂಡು ಏನು ಹೇಳ್ತಾನೆ ನೋಡಿ. ಅವನಿಗೆ ಸ್ವಲ್ಪ ಇರ್ಸು ಮುರ್ಸಾಯಿತು. ನಾಯಿ ಕಚ್ಚಿದ್ದೇ ಸುಳ್ಳಿರ್ಬೋದು ಅಂತ ಅನುಮಾನ ಆಯಿತು. ಹೋಗಲಿ ಬಿಡಿ, ಅದು ಬೀದಿಲಿ ತೋರಿಸೋ ಹಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಚಿದೆ ಅಂತಂದೇಳಿ ಅವನು ಹಂಗೆ ಹೇಳೋಕ್ಕೆ ಶುರು ಮಾಡ್ದೆ ಜಬ್ಬಾರು. ಅವ್ನಿಗೆ ಆ ಥರ ಅರ್ಥ ಆಯಿತು, ಪ್ಯಾಂಟ್ ಬಿಚ್ಚಿ ತೋರ್ಸೋಕ್ಕಾಗತ್ತಾ ಅಂತ. ಅವನು ಅದಕ್ಕೆ ಪುಟ್ಟಯ್ಯ, ಛೇ ನಾನು ಕೇಳಿದ್ದು ಆ ಥರ ಅಲ್ಲಪ್ಪ, ಎಲ್ಲಿ ಯಾವ ಬೀದಿಲಿ ಯಾವ ಜಾಗದಲ್ಲಿ ಯಾವ ಏರಿಯಾದಲ್ಲಿ ಕಚ್ಚಿತು ಅಂತ ಕಣಯ್ಯ ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ನೀನು ಪ್ಯಾಂಟೆಲ್ಲ ಬಿಚ್ತೀಯ ಅಂತಂದೇಳಿ ಪುಟ್ಟಯ್ಯ ಅವನ ಪ್ರಶ್ನೆಯನ್ನು ಮುಂದಕ್ಕೆ ತಗೊಂಡೋಗ್ತಾನೆ. ಆವಾಗ ಇನ್ನು ಮುನ್ಸಿಪಾಲ್ಟಿಯವರೇ ಹುಚ್ಚುನಾಯಿ ಇಂಜೆಕ್ಷನ್ ತರಿಸಿ ಕಚ್ಚಿಸಿಕೊಂಡವ್ರಿಗೆಲ್ಲ ಬಿಟ್ಟು ಚುಚ್ಚಿಸ್ತಾರಂತೆ ಫ್ರೀಯಾಗಿ. ಆಗಿದೆ ನೋಡು ಇವರ ಕರಾಮತ್ತು. ಈ ಥರ ಒಂದು ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡ್ಕೊಳ್ತಾವ್ರೆ. ಇದೆಲ್ಲ ಕೇಳಿ ಇವ್ರಿಗೆ ಇನ್ನಷ್ಟು ಕೋಪ ಬಂತು. ಇವರಿಬ್ಬರು ಏನು ಜವಾಬ್ದಾರಿನೇ ಇಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡಿಕೊಂಡು ಅಂತಂದೇಳಿ ಎಲ್ಲ ಈ ಚಾಡಿಗಳನ್ನೆಲ್ಲ ಕೇಳಿ ಹಿಡ್ತಕ್ಕೆ ಬರದೆ ಒಂಥರ ಆಶ್ಚರ್ಯ ಆಯಿತು. ಅಲ್ಲರಿ ಮುನ್ಸಿಪಾಲ್ಟಿಯವರು ಪಾಷಾಣ ತರಿಸಿ ಕಂತ್ರೆ ನಾಯಿಗಳನ್ನು ಸಾಯಿಸೋದು ಬಿಟ್ಟು, ಅಂದರೆ ಪಾಷಾಣ ಗೊತ್ತಲ್ಲ, ಇಲಿ ಪಾಷಾಣ ಈ ಥರ ವಿಷ, ಆ ಕಂತ್ರೆ ನಾಯಿಗಳನ್ನೆಲ್ಲ ಸಾಯಿಸ್ಬೋದಲ್ಲ ನಾಕಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಂಜೆಕ್ಷನ್ ತರಿಸಿ ಮೂಡಿಗೆರೆ ಸಾರ್ವಜನಿಕರಿಗೆಲ್ಲ ಪುಕ್ಸಟ್ಟೆ 14 ಇಂಜೆಕ್ಷನ್ನು ಚುಚ್ಸೋದು ಅಂದರೆ ಏನರ್ಥ? ಜನರಿಗೆ ಇಂಜೆಕ್ಷನ್ ಚುಚ್ಚೋ ಬದಲು ಆ ನಾಯಿಗಳನ್ನೇ ಸಾಯಿಸ್ಬೋದಲ್ಲ ಅಂತ ನಿರೂಪಕರು ತೇಜಸ್ವಿ ಅವ್ರು ಕೇಳ್ತಾವ್ರೆ. ಅದಕ್ಕೆ ಹೇಳ್ತಾನೆ ಅವನು ಪುಟ್ಟಯ್ಯ, ನೋಡಿ ಸರ್, ನಿನ್ನೆ ಒಂದು ಹುಚ್ಚುನಾಯಿ 7 ಜನಕ್ಕೆ ಕಚ್ಚಿದೆ, ಜೊತೆಗೆ 16 ದನಗಳಿಗೂ ಕೂಡ ಕಚ್ಚಿಬಿಟ್ಟಿದೆ. ಅವ್ರಿಗೆಲ್ಲ ಎಲ್ಲಿಂದ ಇಂಜೆಕ್ಷನ್ ಸಪ್ಲೈ ಮಾಡೋಕ್ಕಾಗುತ್ತೆ ಹೇಳಿ ಅಂತ. ಇವರು ಕೊಂಚ ಸ್ವಲ್ಪ ವಾಯ್ಸ್ ಕಡಿಮೆ ಮಾಡಿಕೊಂಡು, ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ, ಅಂದರೆ ನ್ಯೂಸ್ ಇದೆ, ಅವರು ಆನೆ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಡು ಅಂದರೆ ನಾವು ಏನು ಮಾಡೋಣ ಹೇಳಿ, ಆ ಥರ ಹೇಳ್ತಾವನೆ ಪುಟ್ಟಯ್ಯ. ಅದಕ್ಕೆ ಚುಚ್ಚೋ ಸೂಜಿನೂ ನಮ್ಮ ಹತ್ರ ಇಲ್ಲ, ಆನೆಗೆ ಕೊಡೋ ಡೋಸೇಜು ಇಲ್ಲ ಅಂತ. ಅಂದರೆ ಆನೆಗೂ ಏನೋ ಹುಚ್ಚುನಾಯಿ ಕಚ್ಚಿಬಿಟ್ಟಿದೆ ಅಂತಂದೇಳಿ ನ್ಯೂಸ್ ಇದೆ, ಗಾಸಿಪ್ಪು. ಅದೇನ ಕರ್ಕೊಬಂದ್ರೆ ಆನೆಗೆ ಅಂಥ ಡೋಸೇಜು ನಮ್ಮ ಹತ್ರ ಇಲ್ಲ ಅಷ್ಟೊಂದು, ಜೊತೆಗೆ ಆ ಸೂಜಿನೂ ಇಲ್ಲ ಇಂಜೆಕ್ಷನ್ನು. ಆ ಬಾಡಿ ತೂಕದ ಮೇಲೆ ಡೋಸೇಜ್ ತೀರ್ಮಾನ ಮಾಡಬೇಕಂತೆ. ಆ ದುಂಡು ಮುಂಡೆ ಅಷ್ಟು ಥರ ಇರೋಂಥ ಆನೆಯನ್ನು ತೂಗೋದಕ್ಕೆ ತಕ್ಕಡಿ ಎಲ್ಲಿಂದ ತರ್ತೀರಿ ಹೇಳಿ ಅಂತ ಹಿಂಗೆ ಮಾತಾಡೋಕ್ಕೆ ಶುರು ಮಾಡ್ದೆ. ಅದ್ರದ್ದೊಂದು ಇವಾಗ ಮಾತುಕತೆ ಶುರು ಮಾಡ್ತಾರೆ. ಆನೆಗೆ ಹುಚ್ಚಿಡಿದ್ರೆ ಏನು ಕತೆ ಅಂತಂದೇಳಿ ಇವ್ರಿಗೆ ಸ್ವಲ್ಪ ಗಾಬರಿ ಆಯಿತು. ಅದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಹೇಳ್ತಾರೆ, ಹೋಗ್ರಿ ಆನೆಗಳ ಹತ್ರ ಹೋಗೋದಕ್ಕೆ ನಾಯಿಗಳಿಗೆ ಏನಾದ್ರು ಧೈರ್ಯ ಇದೆಯಾ? ಆ ಥರ ಧೈರ್ಯ ಎಲ್ಲಿ ಬರ್ತವೆ ಆನೆಗೆ? ಕಚ್ಚಿದ್ರೆ ಆನೆ ಚರ್ಮಕ್ಕೆ ನಾಯಿಯಲ್ಲೂ ಎಲ್ಲಿಂದ ನಾಟುತ್ತೆ? ಸುಮ್ಮನೆ ಯಾವುದ್ಯಾವುದೋ ಊಹಾಪೋಹ ಎಲ್ಲ ಬೂಸ್ಬಾರ್ದು, ಏನೇನೋ ಹೇಳ್ಕೊಂಡು ಅಂತ ಹೇಳಿದ್ರು. ಹುಚ್ಚುನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋಲ್ಲ ಸರ್ ಅಂತ ಅವನು ಪುಟ್ಟಯ್ಯ. ಹುಚ್ಚುನಾಯಿಗೆ ಎಂಥ ಧೈರ್ಯ ಸರ್, ಅವ್ಕೆ ತಲೆ ಕೆಟ್ಟರೆ ಎಲ್ಲೆಲ್ಲಿ ಸಿಕ್ಕಿರಿ ಎಲ್ಲಂದರಲ್ಲೇ ಕಚ್ಚುತ್ತವೆ. ಎಲ್ಲೆಲ್ಲಿ ಕಚ್ಚುತ್ತವೆ? ಮೇಜು ಅಂದರೆ ಆ ಟೇಬಲ್ಲು, ಕುರ್ಚಿ, ಕಾಲಿರ್ತಾವಲ್ಲ ಸ್ಟ್ಯಾಂಡ್ಗೆ, ಅವಕ್ಕೆಲ್ಲ ಕಚ್ಚೋದು, ಫ್ರೇಮ್ಗೆಲ್ಲ. ಆನೆ ಚರ್ಮಕ್ಕೆ ಅಲ್ಲೇನು ನಾಟಬೇಕು ಅಂತೇನಿಲ್ಲ, ಏನೇನು ಅಲ್ಪ ಸ್ವಲ್ಪ ಸಣ್ಣದಾದ ಎಲ್ಲಂದ್ರಲ್ಲೇ ಕಾಡಲ್ಲಿ ಓಡಾಡ್ತಿತ್ತಲ್ಲ ಮರ ಗಿಡ ಅಂತ, ಸಣ್ಣದಾದ ಗೀರು ಗಾಯ ಎಲ್ಲ ಆಗಿದ್ರೆ ಸಾಕು, ಸ್ವಲ್ಪ ಜೊಲ್ಲು ಸೋರ್ಬಿಟ್ರೆ ಹುಚ್ಚುನಾಯ್ದು ಅಲ್ಲಲ್ಲಿರೋ ಜೊಲ್ಲು ಇವತ್ತಲ್ದಿರೋ 1 ವರ್ಷಕ್ಕಾದರೂ ಅದು ಹುಚ್ಚು ಬಂದೇ ಬರ್ತದೆ ಅಂತ ಪುಟ್ಟಯ್ಯ. ಅದಕ್ಕೆ ಇದೆಲ್ಲ ಹೇಳಿದ ಕೇಳಿ ಈ ಮುನ್ಸಿಪಾಲ್ಟಿಯವ್ರ ಮೇಲೆ ರೋಷ ಜಾಸ್ತಿ ಆಯಿತು. ಯಾರಿಗೆ? ತೇಜಸ್ವಿ ಅವ್ರಿಗೆ. ಅದನ್ನೇ ನೋಡ್ಕೊಂಡು ಅವರು ಇನ್ನೂ ಏರಿಸ್ತಾವ್ರೆ. ನಿಮ್ಮಂಥವ್ರು ಒಂದು ಮಾತು ಹೇಳ್ಬೇಕು ಸರ್ ಪ್ರೆಸಿಡೆಂಟ್ರಿಗೆ, ನಾಳೆ ಪೇಪರಲ್ಲಿ ಬರ್ತೀರಾ ಅಂತಾದರೂ ಹೆದರ್ಕೊಂಡು
ಬಂದೋಬಸ್ತ್ ಮಾಡ್ತಾರೆ ಅಂತಂದೇಳಿ ಜಬ್ಬಾರ್ ಹೇಳ್ದ. ಪುಟ್ಟ ಎಲ್ಲ ಜಬ್ಬಾರ್ ಹೇಳಿದ್ದು. ನಿಮ್ಮಂಥವ್ರು ಹೇಳ್ಬಿಟ್ರೆ ಸ್ವಲ್ಪ ಹೆದರ್ಕೊಂಡು ಮಾಡ್ತಾರೆ ಅಂತ. ಈ ಊರಲ್ಲಿ ಯಾರು ಹೇಳೋರು ಕೇಳೋರು ಇರೋಂಗೆ ಕಾಣಲ್ಲ. ನಡೀರಿ ಒಂದು ಮಾತು ಸರಿಯಾಗಿ ಹೇಳೇ ಬಿಡೋಣ ಪ್ರೆಸಿಡೆಂಟ್ರಿಗೆ ಅಂತಂದೇಳಿ ಇವರು ತೀರ್ಮಾನಕ್ಕೆ ಬಂದರು, ಹೋಗೋಣ ಬರ್ರಿ ಎಲ್ಲರೂ ಅಂತ. ಅದು ಯಾರ್ಯಾರು ಪ್ರೆಸಿಡೆಂಟು ಅದ್ರ ಬಗ್ಗೆ ಹೇಳ್ತಾವೆ ನೋಡ್ರಿ. ಗೌಡ್ರು ಲಿಂಗಾಯತರು ಜಗಳ ಆಡ್ಕೊಂಡು ಯಾರನ್ನ ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ಮಾಡಿಬಿಟ್ಟವ್ರೆ. ಅಂದರೆ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತಂದೇಳಿ ಗೌಡ್ರು ಲಿಂಗಾಯತರು ಜಗಳ ಮಾಡಿಕೊಂಡು ಖಾನ್ ಸಾಹೇಬ್ರನ್ನ ಪ್ರೆಸಿಡೆಂಟ್ ಮಾಡವ್ರೆ. ಆ ಖಾನ್ ಸಾಹೇಬ್ರು ಆ ಮನುಷ್ಯ ನೋಡಿದ್ರೆ 24 ಗಂಟೆ ಏನು ಬರೀ ನಮಾಜ್ ಮಾಡಿಕೊಂಡು ಮಸೀದಿಲೇ ಇರ್ತಾನೆ. ಕೇಳೋದಕ್ಕೆ ಹೋದರೆ ನಾನು ಕುರಾನ್ ಪ್ರಕಾರ ನಡ್ಕೊಳ್ತಿದ್ದೀನಿ ಅಂತ ಹೇಳ್ತಿರ್ತಾನೆ. ಮುನ್ಸಿಪಾಲ್ಟಿಯವರೆಲ್ಲ ಏನು ಮಾಡ್ತಾರೆ, ಮಸೀದಿ ಸುತ್ತಮುತ್ತಿರೋ ಕಸ ತೆಗಿಯೋದು, ಕ್ಲೀನ್ ಮಾಡೋದು ಈ ಥರ ಶುರು ಮಾಡ್ಕೊಬಿಟ್ಟವ್ರೆ. ಹಿಂಗೆ ಹೇಳ್ತಾನೆ. ಹಂಗಂತ ಸಾಬ್ರ ಮೇಲೆ ನನಗೇನು ಸಿಟ್ಟಿಲ್ಲ. ನಂದೇನಪ್ಪ ಅಂದರೆ ಇರೋ ವಿಷಯ ಮುಚ್ಚು ಮರೆ ಇಲ್ದಂಗೆ ಹೇಳ್ದೆ. ಹಿಂದೊಂದು ಮುಂದೊಂದು ಮಾಡೋರನ್ನು ಕಂಡ್ರೆ ನಂಗೆ ಆಗೋಲ್ಲ ಅಂತಂದೇಳಿ ಯಾರು ಪುಟ್ಟಯ್ಯ ಯಾಕೆ ಸಡನ್ನಾಗಿ ಚೇಂಜ್ ಮಾಡ್ಕೊಬಿಡ್ತಾನೆ. ಯಾಕೆ ಹೇಳಿ, ಮುಂದೆ ಜಬ್ಬಾರ್ ಇದ್ನಲ್ಲ ಅವನು ಕೂಡ ಸಾಬ್ರೆ ಅಲ್ವ, ಅದಕ್ಕೆ ಹಿಂಗೆಲ್ಲ ಅಂದ್ಕೊಂಡು ಇವಾಗ ಹೇಳ್ತಾರೆ ನೋಡಿ, ನಾವು ಬರ್ತೀವಿ ನೀವು ಮುಂದೆ ನಡೀರಿ ಸರ್ ಅಂತಂದೇಳಿ ಇಬ್ಬರೂ. ಈ ಥರ ತೊಂದರೆ ಆಗಿದೆ ಅಂತ ಹೇಳೋದಕ್ಕೆ ನಮಗೇನು ಭಯ? ಹುಚ್ಚು ನಾಯಿ ಕೈಲಿ ಕಚ್ಚಿಸ್ಕೊಂಡು ಪ್ರಾಣ ಕಳ್ಕೊಂಡು ಯಾಕೆ ಈ ಸಮಸ್ಯೆ ಪ್ರೆಸಿಡೆಂಟ್ಗೆ ಏನು ಗೊತ್ತಾಗುತ್ತೆ ಹೇಳಿ ಅಂತಂದೇಳಿ ಜಬ್ಬಾರ್ ಹೇಳ್ತಾನೆ. ಯಾಕೆ ಈ ಥರ ಸಮಸ್ಯೆ ಮಾಡ್ಕೊಂಡು ನಾವು ಬರ್ತೀವಿ ನಡೀರಿ ಅಂತಂದೇಳಿ ಜಬ್ಬಾರ್. ಪರವಾಗಿಲ್ಲ, ಇವ್ರಿಗೂ ವಿಚಾರಗಳು ಗೊತ್ತಿದೆ ಬರ್ತಾರೆ ಅಂತಂದೇಳಿ ತೇಜಸ್ ಅವರು ಸ್ಕೂಟರ್ನ ಸ್ಟಾರ್ಟ್ ಮಾಡಿಕೊಂಡು ಅವರಿಬ್ಬರಿಗೂ ಬರೋದಕ್ಕೆ ಹೇಳಿ ಮುನ್ಸಿಪಾಲ್ ಆಫೀಸ್ ಕಡೆ ಹೊರಟೇ ಬಿಟ್ರು. ಸ್ವಲ್ಪ ದೂರ ಹೋಗಿ ಬರ್ತಾವ್ರೇನೋ ಎಲ್ಲೋ ಸೌಂಡ್ ಇಲ್ವಲ್ಲ ಅಂತ ಹಿಂದಿರುಗಿ ನೋಡ್ತಾರೆ. ಜಬ್ಬಾರು ಮತ್ತು ಪುಟ್ಟ ಇಬ್ಬರೂ ಏನು ಇವ್ರು ಹೆಂಗೆ ಬರ್ತಿದ್ರು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಆಪೋಸಿಟ್ಟು ಕಾಲು ಕಿತ್ತುಬಿಟ್ರು. ಕಾಲು ಕಿತ್ತರು ಅಂದರೆ ತಪ್ಪಿಸ್ಕೊಳ್ತಾವ್ರೆ. ಅವರು ಹಿಂಗೆ ಬೇರೆಯವ್ರಿಗೆ ಎತ್ಕಟ್ಟೋದು, ಕೈಲಾಗದಿದ್ದವರು ಹಿಂಗೆ ತಪ್ಪಿಸ್ಕೊಳ್ಳೋದೇ ಕೆಲಸ. ಹಿಂಗೆ ಅವ್ರು ಬೇರೆಯವ್ರ ಮಾತು ಕೇಳಿಕೊಂಡು ಸಮಾಜದಲ್ಲಿ ಇಂಥವ್ರ ಮಾತು ಕೇಳ್ಕೊಂಡು ಯಾರಾದರೂ ತಲೆ ಹಾಕಿದರೆ ಅವರು ನಿಭಾಯಿಸೋಕ್ಕಾಗದಿದ್ರೆ ಅವ್ರ ಕತೆ ಅಷ್ಟೇ, ಹಂಗಾಗುತ್ತೆ. ಆದರೆ ಇವ್ರು ಹಂಗೆ ಮಾಡಲಿಲ್ಲ. ಅದ್ರ ಬಗ್ಗೆ ನನಗೇನು ತಲೆ ಕೆಡಿಸ್ಕೊಳ್ಳೋದು ಹಂಗೇನಿಲ್ಲ, ಏನು ಯೋಚನೆ ಮಾಡಲಿಲ್ಲ. ಇವರು ರೆಡಿ ಆಗಿಬಿಟ್ರು. ಮೊದಲೇ ಮಾನಸಿಕವಾಗಿ ರೆಡಿ ಆಗಿಬಿಟ್ಟಿದ್ರಲ್ಲ, ಪ್ರೆಸಿಡೆಂಟ್ ಹತ್ರ ಹೋಗಬೇಕು, ಜಗಳ ಮಾಡಬೇಕು ಅಂತಂದೇಳಿ ಕೋಪ ಬಂದುಬಿಟ್ಟಿತ್ತು. ಆ ಕೋಪ ಹೊರ ಹಾಕಬೇಕು ಅಂತಂದೇಳಿ ದೃಢ ಮನಸ್ಸಿನಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ರು. ಮುನ್ಸಿಪಾಲ್ ಆಫೀಸ್ನತ್ತ ನಡೆದೇ ಬಿಟ್ಟರು. ಅಲ್ಲೋಗಿ ಫಿಕ್ಸ್ ಆಗಿರೋದಲ್ಲ, ಕೇಳ್ತಾರೆ ಹೋಗಿ. ಆ ಖಾನ್ ಸಾಹೇಬ್ರನ್ನ ಕೂರಿಸಿ ಕೇಳ್ತಾರೆ ಈ ನಾಯಿಗಳ ಬಗ್ಗೆ ಎಲ್ಲ. ಈ ನಾಯಿಗಳಿಗೂ ಏನು ಮುಸ್ಲಿಮ್ಸ್ಗೂ ಅಂದರೆ ಸಾಬ್ರಿಗೂ ಆಗಲ್ವಂತಲ್ಲ, ಮತ್ತು ಅದೇ ರೀತಿ ಹಂದಿಗೂ ಕೂಡ ಆಗಲ್ಲ. ಹಂದಿ ವಿಚಾರ ಇದೆಲ್ಲದರ ಬಗ್ಗೆ ಆ ಖಾನ್ ಸಾಹೇಬರು ಏನೇನು ಹೇಳ್ತಾರೆ, ಅದು ಕ್ಲಿಯರ್ ಮಾಡ್ತಾರೋ ಬರೀ ವಾದ ಮಾಡ್ತಾರೋ ಅದನ್ನೆಲ್ಲ ಅಧ್ಯಾಯ 6ರಲ್ಲಿ ನೋಡೋಣ. ಜೊತೆಗೆ ಈ 5ನೇ ಅಧ್ಯಾಯದಲ್ಲೂ ಕೂಡ ನಮಗೆ ಎಕ್ಸಾಮ್ಗೆ ಬರೋಂಥ ಕ್ವಶನ್ಸ್ ಎಲ್ಲ ಇದೆ. ಅದನ್ನು ಕೂಡ ಸ್ವಲ್ಪ ಕೇಳಿಸ್ಕೊಳ್ಳಿ, ಎಕ್ಸಾಮ್ಗೆಲ್ಲ ಯೂಸ್ ಆಗ್ಬೋದು, ಈಸಿಯಾಗಿ ಸ್ಕೋರ್ ಮಾಡ್ಬೋದು ಚೆನ್ನಾಗೆ. ಈ ಥರ ಕೇಳ್ತಿರ್ತಾರೆ ನೋಡಿ 4 ಮಾರ್ಕ್ಸ್ಗೆ. ಮಾರ್ಚ್ 2024 ಕೇಳಿದ್ದಾರೆ ಈ ಕ್ವಶನ್ನು. ಪೋಸ್ಟ್ಮ್ಯಾನ್ ಜಬ್ಬಾರ್ನ ಬವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅಂತಂದೇಳಿ. ಪೋಸ್ಟ್ಮ್ಯಾನ್ ಜಬ್ಬಾರ್ಗೆ ಏನೇನು ಬವಣೆ ಅಂದರೆ ಕಷ್ಟಗಳು, ಎಂತೆಂಥ ಕಷ್ಟ ಇತ್ತು ಅವನಿಗೆ. ಇಂಥದ್ದು ಬರೀ ಲೆಟರ್ ಹಾಕೋದಷ್ಟೇ ಇಲ್ಲ, ಅದ್ರ ಜೊತೆಗೆ ಎಂಥದ್ದು ಪೇಪರ್ ಏಜೆನ್ಸಿ ಎಲ್ಲ ತೊಗೊಂಡಿದ್ದ, ನಡ್ಕೊಂಡು ಹೋಗಿ ಬರೋದಾಗ್ಬೋದು, ಮತ್ತು ಅಲ್ಲಿ ಸೆಕೆಂಡ್ ಹ್ಯಾಂಡ್ಲಿ ಯಾವುದೋ ಒಂದು ಲೂನ ತಗೊಳ್ತಾನೆ, ಅದ್ರ ಕಷ್ಟ ಏನು, ಈ ಥರ ಎಲ್ಲ ಬರೀಬೇಕಾಗತ್ತೆ. ಇನ್ನು ಪುಟ್ಟಯ್ಯ ಅವನ ಅಸಹಾಯಕತೆಯನ್ನು ಯಾವ ರೀತಿ ವಿವರಿಸ್ತಾನೆ ಅಂತಂದೇಳಿ
ಈ ಥರ 4 ಮಾರ್ಕ್ಸ್ ಕ್ವಶನ್ನು. ಇನ್ನು 2 ಮಾರ್ಕ್ಸ್ ಕ್ವಶನ್ ನೋಡೋದಾದರೆ ಅದನ್ನು ಕೂಡ ಕೇಳ್ತಿರ್ತಾರೆ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳ್ತಾನೆ, ನಿರ್ಲಕ್ಷ್ಯ ಮಾಡಿಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡು ಅಂತ ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ತಾನೆ ನೋಡಿ. ಅಯ್ಯೋ ಅವೇನು ಯಾವುದೋ ಮದುವೆಗಾಗದ ಸರ್ ಅಂತಂದೇಳಿ ಈ ಥರ ನೆಗ್ಲೆಕ್ಟ್ ಮಾಡ್ಕೊಂಡು ಹೇಳ್ತಾನಲ್ಲ, 2 ಮಾರ್ಕ್ಸು ಕೇಳ್ತಿರ್ತಾರೆ. ಇನ್ನು 2023ರಲ್ಲಿ ಕೇಳಿದರೆ, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು ಅಂತಂದೇಳಿ. ಅದೇ ಏನು ಅವಕ್ಕೆ ಹುಚ್ಚು ನಾಯಿಯೆಲ್ಲ ಕಂಟ್ರೋಲ್ ಇರಲ್ಲ, ಮೇಜು ಅಂದರೆ ಟೇಬಲ್ಲು, ಕುರ್ಚಿ, ಕಾಲಿಗೆಲ್ಲ ಕಚ್ಚುತ್ತಿರ್ತವೆ. ಈ ಥರ ಮಾರ್ಕ್ಸಿಗೆ ತಕ್ಕಂತೆ ಬರೀಬೇಕಾಗತ್ತೆ. ಇನ್ನು ಸಂದರ್ಭ ಆಗಲೇ ಹೇಳಿದೆ, ಅದೇ ಥರ ಸಂದರ್ಭನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಬರೀಬೇಕಾಗುತ್ತೆ. 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ ಅಂತಂದೇಳಿ, ಒಂದು ಕೃಷ್ಣೇಗೌಡರ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಇದೆ ಅಂತಂದೇಳಿ ಆ ಪುಟ್ಟಯ್ಯ ಹೇಳ್ತಾನೆ. ಗಾಸಿಪ್ ಇದೆ, ನ್ಯೂಸ್ ಇದೆ ಅಂತಂದೇಳಿ. ಈ ಥರ ಎಲ್ಲ ಅಧ್ಯಾಯಗಳಲ್ಲೂ ಕೂಡ ಆ ಕತೆ ಕೇಳ್ತಾ ಕಥೆಯಲ್ಲಿ ಹಂಗೆ ಪ್ರಶ್ನೆಗಳು ಕೂಡ ಒಂದು ಬಾರಿ ನೆನಪಿಸ್ಕೊಂಡ್ರೆ ಈಸಿಯಾಗಿ ಸ್ಟೋರಿ ಸಮೇತ ನೆನಪಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತಾ ತಿಳಿಸಿದ್ದೀನಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಒಳ್ಳೆ ಸ್ಕೋರನ್ನು ಮಾಡಿ. ನೆಕ್ಸ್ಟು ಮುಂದಿನ ವಿಡಿಯೋವನ್ನು ಕೂಡ ತಪ್ಪದೆ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಚಾರಗಳೆಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.